ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು, ಅಂದರೆ ಉದಾಹರಣೆಗೆ ಆ ದೇಶದ ಅಧ್ಯಕ್ಷರಿರ್ಬೋದು, ಆ ದೇಶದ ರಾಜತಾಂತ್ರಿಕ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಇರ್ಬೋದು, ನಮ್ಮ ಭಾರತವನ್ನು ಬಹಳ ತುಚ್ಛವಾಗಿ ಕಾಣ್ತಿದ್ರು. ಹಾವಾಡಿಗರ ದೇಶ ಅಂಥೇಳೆಲ್ಲ ಮಾತಾಡ್ತಾಯಿದ್ರು ಇದನ್ನು. ಮತ್ತು ಹಸುಗಳನ್ನು ಸಾಕೋರು ಈ ದೇಶದವರು ಅಂತೆಲ್ಲ ಮಾತಾಡ್ತಿದ್ರು. ಈ ದೇಶದ ಸಂಪನ್ಮೂಲವನ್ನು ಕೊಳ್ಳೆ ಹೊಡೆಯೋದಕ್ಕೆ ಬಂದರು. ಈ ದೇಶವನ್ನು ಹಾವಾಡಿಗರ ದೇಶ ಅಂತ ಇದ್ದವರು, ಈ ದೇಶವನ್ನು ದನ ಕಾಯೋರ ದೇಶ ಅಂತ ಇದ್ದವರು ಈ ಸಂಪತ್ತನ್ನು ಕೊಳ್ಳೆ ಹೊಡೆಯೋಕ್ಕೆ ಬಂದರು. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ದೇಶದ ಸಂಪತ್ತು ಎಷ್ಟು ಅಂತ. ಇಲ್ಲಿ ಸಂಪತ್ತು ಅಂತಂದರೆ ಭೌತಿಕ ಸಂಪತ್ತಿದೆ, ಆಧ್ಯಾತ್ಮ ಸಂಪತ್ತಿದೆ, ದೈವಿಕ ಸಂಪತ್ತಿದೆ. ಬೇರೆ ಬೇರೆ ರಾಷ್ಟ್ರಗಳು ಎಷ್ಟೋ ಬೇರೆ ಬೇರೆ ಗ್ರೀಕರು, ಫ್ರೆಂಚರು, ಡಚ್ಚರು ಎಲ್ಲವೂ ಕೂಡ ಅವರ ಅಸ್ತಿತ್ವವನ್ನೇ ಕಳ್ಕೊಂಡ್ರೂ ಕೂಡ ನಮ್ಮ ಭಾರತದ ಮೇಲೆ ಸತತವಾಗಿ ನೂರಾರು ವರ್ಷಗಳು ಆಕ್ರಮಣ ಆದರೂ ಕೂಡ ಈ ದೇಶದ ಅಸ್ತಿತ್ವ, ಅಸ್ಮಿತೆ ಉಳಿದಿದೆ. ಅದಕ್ಕೆ ಕಾರಣ ದೈವಿ ಶಕ್ತಿ. ಇಡೀ ಭೂಮಂಡಲ, ಯಾರ್ಯಾರು ನಾವು ನಮ್ಮ ದೇಶಗಳು ಬಹಳ ಶಕ್ತಿಯುತವಾದ್ದು ಅಂದ್ಕೊಳ್ತಾ ಇದ್ದಾರೋ ಅದೆಲ್ಲ ಇರೋದು ಭೂಮಿ ಮೇಲೆ. ಈ ಭೂಮಿ ಯಾರ್ದು ಅಂತಂದರೆ ಸಾಕ್ಷಾತ್ ಮಹಾವಿಷ್ಣುವುದು. ವರಾಹ ಪುರಾಣದಲ್ಲಿ ಮಹಾವಿಷ್ಣುವು ವರಾಹ ಅವತಾರದಲ್ಲಿ ಈ ಭೂಮಿಯನ್ನು ಸಂರಕ್ಷಣೆ ಮಾಡಿರುವಂಥದ್ದು. ಈಗಲೂ ಕೂಡ ಯಾರಾದರೂ ರಾಜ, ಯಾವುದೇ ದೇಶದವನು ಅಧ್ಯಕ್ಷ ಅಂದ್ಕೊಂಡ್ರು ಇದಕ್ಕೆ ನಾನು ರಾಜ ಅಂಥೇಳಿ ಅಂದ್ಕೊಂಡ್ರು ಅದು ಅವನ ಭ್ರಮೆ ಅಂಥೇಳಿ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಅವನು ಭ್ರಮೆ, ಇದು ನಂದು ಅಂತ ಅಂದ್ಕೊಂಡಿದ್ದಾನೆ, ಅವನು ಭ್ರಮೆ, ಇದು ಭಗವಂತಂದು ಅಂಥೇಳಿ ಅವನಿಗೆ ಅರ್ಥ ಆಗಿಲ್ಲ. ಅಂದರೆ ಆಧ್ಯಾತ್ಮ ಜ್ಞಾನ ಇಲ್ಲ ಅಂಥೇಳಿ. ಅದಕ್ಕಾಗಿ ಇಡೀ ಭೂಮಂಡಲ ಮಹಾವಿಷ್ಣುವುದು. ಮಹಾವಿಷ್ಣುವಿನ ಅವತಾರಗಳಲ್ಲಿ ಬಹಳ ವಿಶೇಷವಾಗಿ ರಾಮನ ಅವತಾರ, ಸೂರ್ಯವಂಶ, ರಘುಕುಲ ತಿಲಕ. ನೋಡಿ, ನಮ್ಮ ದೇಶದ ಪರಂಪರೆ ಬಹಳ ವಿಶೇಷ ಅಂತಂದರೆ ರಾಮದೇವರ ಹಿಂದೆ 100 ಜನ ಮಹಾರಾಜರ ಆ ರಾಮದೇವರ ವಂಶಸ್ಥರ ಹೆಸರುಗಳನ್ನು ನಮ್ಮ ದೇಶ ಹೇಳುತ್ತೆ. ಇದು ಬೇರೆ ಯಾವ ದೇಶ ಹೇಳಲಿಕ್ಕೆ ಸಾಧ್ಯ ಇದೆ? ಇಲ್ಲ. ಏಕೆಂದರೆ ಈ ಭೂಮಂಡಲದ ಮೇಲೆ ಭಾರತ ಪುಣ್ಯಭೂಮಿ, ಧರ್ಮಭೂಮಿ, ಜ್ಞಾನಭೂಮಿ, ಯೋಗಭೂಮಿ, ಕರ್ಮಭೂಮಿಯೂ ಆಗಿದೆ. ಅದಕ್ಕಾಗಿ ಪರಮಾತ್ಮ ಮಹಾವಿಷ್ಣುವು ಈ ಭಾರತದಲ್ಲಿ ಅವತರಿಸಿ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜರಿಗೆ ಮಗನಾಗಿ ಅವತರಿಸಿ. ನೋಡಿ, ಇಲ್ಲಿ ಬಹಳ ವಿಶೇಷ. ರಾಜರು ಯಜ್ಞಗಳನ್ನು, ಯಾಗಗಳನ್ನು ಮಾಡಿ ಈ ದೇಶವನ್ನು ರಕ್ಷಣೆ ಮಾಡುವಂತಹ, ದೇಶಕ್ಕೆ ಕೀರ್ತಿಯನ್ನು ತರುವಂತಹ, ನಮ್ಮ ಸೂರ್ಯವಂಶಕ್ಕೆ ಕೀರ್ತಿಯನ್ನು ಕೊಡುವಂತಹ ಸಂತಾನವನ್ನು ಕೊಡು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಸಾಕ್ಷಾತ್ ಮಹಾವಿಷ್ಣುವೇ ಇವರ ಪ್ರಾರ್ಥನೆ ಎಷ್ಟು ಪರಿಶುದ್ಧವಾಗಿದೆ, ಇವರು ಎಷ್ಟು ಆತ್ಮಪೂರ್ವಕವಾಗಿ ಲೋಕಕ್ಷೇಮಕ್ಕಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಗವಂತ ಇವರು ಮನೆಯಲ್ಲಿ ಅವತರಿಸ್ತಾರೆ. ಹೀಗೆ ಅವತರಿಸಿದಂತಹ ಮಹಾವಿಷ್ಣುವೇ ಶ್ರೀರಾಮದೇವರ ಒಂದು ಸ್ವರೂಪ. ಶ್ರೀರಾಮದೇವರೇ ಮಹಾವಿಷ್ಣುವಿನ ಸಂಪೂರ್ಣ ಅವತಾರ. ಇಲ್ಲಿ ವಿಶೇಷವಾಗಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ರಾಮದೇವರು ಕೂಡ, ದಶರಥ ಮಹಾರಾಜರು ಕೂಡ ನೀನು ಗುರುಗಳನ್ನು ಆಶ್ರಯಿಸಪ್ಪ ಅಂತೇಳಿ ರಾಮದೇವರನ್ನ ದಶರಥ ಮಹಾರಾಜರು ಗುರುಗಳ ಬಳಿ ಕಳಿಸ್ತಾರೆ. ಎಲ್ಲ ರೀತಿಯಾದಂತಹ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಯಾವ ವಿದ್ಯೆ ಕಲಿಸ್ಕೊಡ್ತಾರೆ? ಯೋಧನಿಗೆ ಏನೇನು ಬೇಕು, ಧೀರನಿಗೆ ಏನೇನು ಬೇಕು, ಜ್ಞಾನ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ, ಬಿಲ್ಲು ವಿದ್ಯೆಯನ್ನು ಕಲಿಸ್ಕೊಡ್ತಾರೆ, ರಾಜನೀತಿಯನ್ನು ಕಲಿಸ್ಕೊಡ್ತಾರೆ. ಅಲ್ಲಿ ಋಷಿಗಳು ಬಹಳ ಮುಖ್ಯವಾಗಿ ಹೇಳ್ತಾರೆ, ನೀನು ರಾಜ. ರಾಜ ಅಂತಂದರೆ ಲಕ್ಷಣಗಳಿದೆ ರಾಜನಿಗೆ. ಆ ಲಕ್ಷಣಗಳನ್ನು ನೀನು, ಸಾತ್ವಿಕವಾದಂತಹ ಲಕ್ಷಣಗಳಿದೆ, ರಾಜಸಿಕವಾದಂತಹ ಲಕ್ಷಣಗಳು ಇದೆ. ಇಂತಹ ಲಕ್ಷಣಗಳನ್ನು ನಿನ್ನ ಮೇಲೆ ತಮೋ ಸ್ವಭಾವದಿಂದ ಬಂದಂತಹ ರಾಕ್ಷಸರನ್ನು ನೀನು ಹತ್ಯೆ ಮಾಡುವಂತಹ ಒಂದು ಸಂದರ್ಭನೂ ಬರಬಹುದು ಲೋಕ ಕಲ್ಯಾಣಕ್ಕಾಗಿ ಅಂಥೇಳಿ ಋಷಿಗಳು ಹೇಳ್ಕೊಡ್ತಾರೆ.
ಅಂದರೆ ಅವರು ಆಗ್ಲಿಂದನೇ ಋಷಿಗಳ ಆ ಗುರುಕುಲದಲ್ಲಿದ್ದಾಗಲೇ ರಾಕ್ಷಸರು ಯಾಗ ಯಜ್ಞಗಳಿಗೆ ತೊಂದರೆ ಮಾಡ್ತಿರ್ತಾರೆ. ಅಂತಹ ಸಮಯದಲ್ಲೇ ಅವರು ರಕ್ಷಣೆಯನ್ನು ಮಾಡ್ತಾರೆ. ಹೀಗೆ ರಾಮದೇವರ ವಿಶೇಷತೆ ಹೇಳ್ತಾ ಇರೋದು ಅಂತಂದರೆ, ರಾಮ ಕೇವಲ ಒಬ್ಬ ರಾಜ ಮಾತ್ರ ಅಲ್ಲ, ರಾಜ ಲಕ್ಷಣಗಳಿರುವಂತಹ ಪರಿಪೂರ್ಣ ರಾಮ, ಜೊತೆಗೆ ದೈವತ್ವವೂ ಇರುವಂತಹ ರಾಮ.